ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ವಿದ್ಯುತ್ ಶಕ್ತಿ ಎಂಬ ಅಧ್ಯಾಯದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಚಾನಲ್ ಮೊದಲೇ ಬರುತ್ತಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ರಿ. ನಮ್ಮ ಇನ್ಸ್ಟಾಗ್ರಾಮ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೀನಿ, ಹೋಗಿ ಫಾಲೋ ಮಾಡ್ಕೋಬಹುದು. ಇಲ್ಲಿ ಎಲ್ಲಾ ರೀತಿಯ ವಿಡಿಯೋಗಳು ದೊರಕ್ತವ. ನೋಡ್ರಿ, ವಿದ್ಯುತ್ ಶಕ್ತಿ, ವಿದ್ಯುತ್ ಅಂದ್ರೆ ಏನು? ಕರೆಂಟ್. ಈ ಕರೆಂಟ್ ಹರಿಬೇಕಾದ್ರ ಯಾವ ವಸ್ತುನಲ್ಲಿ ಹರಿತಾವ ನೋಡ್ರಿ, ವಾಹಕಗಳು ಮತ್ತು ಅವಾಹಕಗಳು ಅಂತ ಬರ್ತದೆ. ಈ ಪಾಠ ಬಂದ ತಕ್ಷಣ ಮೊದಲನೇ ಅಂಶ ಯಾವ್ದಪ್ಪ ಅಂದ್ರ ವಾಹಕಗಳು ಮತ್ತು ಅವಾಹಕಗಳು. ವಾಹಕ ಅಂದ್ರೇನು? ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವ ವಸ್ತುಗಳನ್ನು ವಾಹಕಗಳು ಎನ್ನುವರು. ಅಂದ್ರ ಯಾವುದು ತನ್ನ ಮುಖಾಂತರ ವಿದ್ಯುತ್ತನ್ನ ಹರಿಯಲು ಬಿಡ್ತದಕ್ಕ ವಾಹಕ ಅಂತ ಕರಿತೀವಿ. ಉದಾಹರಣೆ ಆಗ್ತಾವ, ತನ್ನ ಮುಖಾಂತರ ಕರೆಂಟ್ ಅನ್ನ ಹರಿಲಾಕ್ ಬಿಡ್ತದಕ್ಕ ವಾಹಕ ಅಂತ ಕರಿತೀವಿ. ಅವಕ್ಕೆ ಉದಾಹರಣೆ ಕಬ್ಬಿಣ, ತಾಮ್ರ, ಬೆಳ್ಳಿ, ಕ್ರೋಮಿಯಂ ಮತ್ತು ಮ್ಯಾಗ್ನೀಷಿಯಂ ಮತ್ತು ಇತರೆ ಕಬ್ಬಿಣ ಅಂತ ವಸ್ತುಗಳು ಏನ್ ಮಾಡ್ತಾವಪ್ಪ ಅಂದ್ರೆ ತನ್ನ ಮೂಲಕ ವಿದ್ಯುತ್ತನ್ನ ಹರಿಯಲು ಬಿಡ್ತಾವ. ಇನ್ನ ಅವಾಹಕ ಅಂದ್ರ ತನ್ನ ಮೂಲಕ ವಿದ್ಯುತ್ತನ್ನ ಹರಿಯಲು ಆ ಬಿಡಲಾಗದ ಅಥವಾ ಬಿಡಲಾಗದಂತಹ ವಸ್ತುಗಳನ್ನ ಏನ್ ಕರಿತೀವಪ್ಪ ಅಂದ್ರ ಅವಾಹಕ ಅನ್ನ ಕರಿತೇವೆ. ಓಕೆನಾ? ಹರಿಯಲು ಬಿಡುವುದಿಲ್ಲ. ಓಕೆನಾ? ಯಾವ ವಿದ್ಯುತ್ ಅನ್ನ ಹರಿಯಲು ಬಿಡುವುದಿಲ್ಲ ಅವಕ್ಕೆಲ್ಲ ಅವಾಹಕ ಅಂತ ಕರಿತೇವಿ. ಯಾವ ವಸ್ತುಗಳು ವಿದ್ಯುತ್ತನ್ನ ಹರಿಯಲು ಬಿಡ್ತಾವದಕ್ಕ ವಾಹಕ ಅಂತ ಕರೆದ್ರ, ಯಾವ ವಸ್ತುಗಳು ವಿದ್ಯುತ್ತನ್ನ ಹರಿಯಲು ಬಿಡುವುದಿಲ್ಲ ಅವಕ್ಕ ಅವಾಹಕ ವಸ್ತುಗಳು ಅಂತ ಕರಿತೇವೆ. ಉದಾಹರಣೆ ಗಾಜು, ಕಟ್ಟಿಗೆ, ರಬ್ಬರ್, ಪ್ಲಾಸ್ಟಿಕ್ ಮತ್ತು ಎಕ್ಸೆಟ್ರಾ ಇವೆಲ್ಲ ಅವಾಹಕ. ನೋಡ್ರಿ, ವಾಹಕ ಮತ್ತು ಅವಾಹಕ ವ್ಯತ್ಯಾಸ ಗೊತ್ತೈತಾ? ಯಾವುದು ತನ್ನ ಮುಖಾಂತರ ವಿದ್ಯುತ್ತನ್ನ ಹರಿಯಲು ಬಿಡ್ತಾ ಅದು ವಾಹಕ ಆಗಿರ್ತದ. ಯಾವುದು ತನ್ನ ಮುಖಾಂತರ ವಿದ್ಯುತ್ತನ್ನ ಹರಿಯಲು ಬಿಡುವುದಿಲ್ಲ ಅದಕ್ಕ ಅವಾಹಕ ಅಂತ ಕರಿತೇವೆ. ನೆಕ್ಸ್ಟ್ ವಿದ್ಯುತ್ ಆವೇಶಗಳು ಅಂತ ಬರ್ತಾವ. ವಿದ್ಯುತ್ ಆವೇಶ ಅಂದ್ರೆ ಏನ್ರಿ? ನೋಡ್ರಿ, ಪ್ರತಿಯೊಂದು ವಸ್ತು ಪರಮಾಣುಗಳಿಂದ ಆಗಿವೆ. ಯಾವುದೇ ಒಂದು ವಸ್ತು ಆಗ್ಬೇಕಂದ್ರ ಅದು ಯಾವ್ದ್ರಿಂದ ಆಗಿರ್ತಾವಪ್ಪ ಅಂದ್ರ ಈ ಪರಮಾಣುಗಳಿಂದ ಆಗಿರ್ತಾವ. ಓಕೆ, ಪರಮಾಣುಗಳ 3 ಮೂಲಭೂತ ಕಣಗಳೆಂದರೆ ಅಂದ್ರ ಈ ಪರಮಾಣು ಎಷ್ಟು ಕಣಗಳಿಂದ ಮಾಡಲ್ಪಟ್ಟವಪ್ಪ ಅಂದ್ರ 3 ಮೂಲಭೂತ ಕಣಗಳಿಂದ ಮಾಡಲ್ಪಟ್ಟಿರ್ತಾವ. ಫಸ್ಟ್ ಪ್ರೋಟಾನ, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್. ಪ್ರೋಟಾನ್ ಅಂದ್ರ ಪಾಸಿಟಿವ್, ಎಲೆಕ್ಟ್ರಾನ್ ಅಂದ್ರ ನೆಗೆಟಿವ್, ನ್ಯೂಟ್ರಾನ್ ಅಂದ್ರ ತಟಸ್ಥವಾಗಿರ್ತಾವ, ಪ್ಲಸ್ ಅಲ್ಲ ಅಥವಾ ಮೈನಸ್ ಅಲ್ಲ. ಓಕೆನಾ? ಇವು ಮೂಲಭೂತ ಕಣಗಳು. ಓಕೆನಾ? ವಿದ್ಯುತ್ ಆವೇಶದ ಮೂಲಭೂತ ಕಣಗಳು ಯಾವ್ಯಾವಪ್ಪ ಅಂದ್ರೆ ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್. ಈಗ ನೋಡ್ರಿ, ಪ್ರೋಟಾನ್ಗಳು ಧನ ಆವೇಶನ ಹೊಂದಿವೆ. ಓಕೆ, ಇದ್ರ ವ್ಯಾಲ್ಯೂ ಏನಪ್ಪಾ ಅಂದ್ರೆ +1.6 × 10⁻19 ಕೂಲಂ. ಸಿ ಅಂದ್ರೆ ಏನ್ರಿ ಅಂದ್ರ ಕೂಲಂ. ನೋಡ್ರಿ, ಕೂಲಂ ಅಂದ್ರೆ ಏನ್ರಿ? ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ, SI ಮಾನ. ಓಕೆನಾ? ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಕೂಲಂ. ಹಾಗಾದ್ರೆ ಈ ಪ್ರೋಟಾನ್ ಏನಪ್ಪಾ ಅಂದ್ರೆ ಧನ ಆಯಾನು ಆಗಿರ್ತಾವ ಅಥವಾ ಧನ ಆವೇಶವನ್ನು ಹೊಂದಿರ್ತಾವ. ಇದ್ರ ಪ್ರೋಟಾನ್ ವ್ಯಾಲ್ಯೂ ಏನಪ್ಪಾ ಅಂದ್ರೆ +1.6 × 10⁻19 ಕೂಲಂ. ಇನ್ನ ಎಲೆಕ್ಟ್ರಾನ್ಗಳು ಋಣ ಆವೇಶವನ್ನು ಹೊಂದಿವೆ. ಅಂದ್ರೆ ಎಲೆಕ್ಟ್ರಾನ್ ಏನವ ಮೈನಸ್ ಆವೇಶಗಳನ್ನು ಹೊಂದಿರ್ತಾವ. ಇದ್ರ ವ್ಯಾಲ್ಯೂ ಏನಪ್ಪಾ ಅಂದ್ರೆ -1.6 × 10⁻19 ಕೂಲಂ. ಓಕೆ, ಕೂಲಂ ಅಂದ್ರೇನು? ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ. ಇನ್ನ ನ್ಯೂಟ್ರಾನ್ಗಳು ಯಾವುದೇ ರೀತಿಯ ಆವೇಶಗಳನ್ನ ಹೊಂದಿರುವುದಿಲ್ಲ. ನ್ಯೂಟ್ರಾನ್ ಅಂದ್ರೆ ತಟಸ್ಥವಾಗಿರ್ತಾವ, ಯಾವುದೇ ರೀತಿ ಧನ ಮತ್ತು ಋಣ ಆಯನಗಳನ್ನ ಹೊಂದಿರುವುದಿಲ್ಲ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ, ಇಲ್ಲಿ ಸಜಾತೀಯ ಆವೇಶಗಳು ವಿಕರ್ಷಿಸುತ್ತವೆ ಮತ್ತು ವಿಜಾತೀಯ ಆವೇಶಗಳು ಆಕರ್ಷಿಸುತ್ತವೆ. ನೋಡ್ರಿ, ಈ ಪ್ಲಸ್ ಆವೇಶ ಏನ್ ಮಾಡ್ತಾವಪ್ಪ ಅಂದ್ರ ಇವು ವಿಕರ್ಷೆ ಮಾಡ್ತಾವ, ಮತ್ತ ಮೈನಸ್ ಕೂಡ ಏನ್ ಮಾಡ್ತಾವ? ವಿಕರ್ಷಣೆ ಮಾಡ್ತಾವ. ಆಕರ್ಷಣೆ ಮಾಡ್ಬೇಕಂದ್ರೆ ನೋಡಕು +- ಇರ್ಬೇಕು. ಅಂದ್ರ ಸಜಾತಿ ವಿದ್ಯು ಏನ್ ಮಾಡ್ತಾವ? ವಿಕರ್ಷಣೆ ಮಾಡ್ತಾವ. ವಿಜಾತಿ ವಿದ್ಯೆ ಏನಪ್ಪಾ ಅಂದ್ರ ಆಕರ್ಷಣೆ ಮಾಡ್ತಾವ. ಇವು ದೂರ ಹೋಯ್ತಾವ, ಇವು ಸಮೀಕ್ ಬರ್ತಾವ. ಓಕೆನಾ? ಗೊತ್ತೈತಾ? ಸಜಾತಿ ಮತ್ತ ವಿಜಾತಿ ಇಂಪಾರ್ಟೆಂಟ್ ನೋಡ್ರಿ. ಯಾವಾಗ್ಲೂ ಸಜಾತಿ ಆವೇಶಗಳು ವಿಕರ್ಷಣೆ ಮಾಡಿದ್ರ ವಿಜಾತಿ ಆವೇಶಗಳು ಆಕರ್ಷಣೆ ಮಾಡ್ತಾವ. ಇಂಪಾರ್ಟೆಂಟ್, 1 ಮಾರ್ಕ್ಸ್ ಕೇಳ್ತಾನ ಈ ವ್ಯಾಲ್ಯೂ ಎಲ್ಲ. ನೆಕ್ಸ್ಟ್ ಏನಪ್ಪಾ ಅಂದ್ರ ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹ ಅಂದ್ರೆ ಏನ್ರಿ? ವಿದ್ಯುತ್ ಆವೇಶವು ವಾಹಕದಲ್ಲಿ ಹರಿಯುವಾಗ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಉಂಟು ಮಾಡುತ್ತದೆ. ಇದಕ್ಕೇನಪ್ಪಾ ಅಂದ್ರ ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. ಎರಡು ರೀತಿ ಪ್ರವಾಹ ಉಂಟಾಯ್ತಾ? ಒಂದು ನೀರಿನಲ್ಲಿ ಪ್ರವಾಹ ಉಂಟೈತೆ, ಮಾರುತ ಪ್ರವಾಹ ಅಂದ್ರೆ ಹಿಂಗ್ ಚಲಿಸೋ ಅತಿ ವೇಗವಾಗಿ. ಈಗ ವಿದ್ಯುತ್ ಪ್ರವಾಹ ಡೆಫಿನೇಷನ್ ನೋಡ್ರಿ, ಇಲ್ಲಿ ಬರ್ತದ ನೋಡ್ರಿ. ವಿದ್ಯುತ್ ಪ್ರವಾಹ ಅಂದ್ರೇನು? ವಿದ್ಯುತ್ ಆವೇಶಗಳ ಪ್ರವಾಹದ ದರಕ್ಕೆ ವಿದ್ಯುತ್ ಪ್ರವಾಹ ಎನ್ನುವರು. ನೋಡ್ರಿ, ವಿದ್ಯುತ್ ಆವೇಶಗಳ ಪ್ರವಾಹದ ದರಕ್ಕೆ ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. ವಿದ್ಯುತ್ ಪ್ರವಾಹ ಅಂದ್ರೆ ಏನಿಲ್ಲ, ಈ ವಿದ್ಯುತ್ ಆವೇಶಗಳು ಎಷ್ಟು ಹರಿತಾವಲ್ಲ, ಎಷ್ಟು ಸ್ಪೀಡ್ ಹರಿತಾವ ಅದರ ಮೊತ್ತಕ್ಕೆ ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. ಇನ್ನು ವಿದ್ಯುತ್ ಪ್ರವಾಹನ
ಐ ಅಕ್ಷರದಿಂದ ಸೂಚಿಸ್ತೇವೆ ನೋಡ್ರಿ. ವಿದ್ಯುತ್ ಪ್ರವಾಹನ ಐ ಅಕ್ಷರದಿಂದ ಸೂಚಿಸ್ತೇವೆ. ವಿದ್ಯುತ್ ಆವೇಶವನ್ನ ಕ್ಯೂ ಅಕ್ಷರದಿಂದ ಸೂಚಿಸ್ತೇವೆ. ಅದು ಎಷ್ಟು ಸಮಯಕ್ಕೆ ತೆಗೆದುಕೊಳ್ತಲ್ಲ ಅದಕ್ಕೆ ಟಿ ಅಂತ ಕರಿತೇವೆ. ಅಂದ್ರ ಈ ವಿದ್ಯುತ್ ಪ್ರವಾಹ ಸೂತ್ರ ಯಾವ್ದಪ್ಪ ಅಂದ್ರೆ ಕ್ಯೂ ಬೈ ಟಿ ಅಥವಾ ಇದು ವಿದ್ಯುತ್ ಪ್ರವಾಹದೇನು ಕ್ಯೂ ಬೈ ಟಿ. ಇನ್ನ ವಿದ್ಯುತ್ ಆವೇಶದ ಕ್ಯೂ ಇಸ್ ಈಕ್ವಲ್ ಟು ಐ ಟಿ. ಐ ಅಂದ್ರೆ ವಿದ್ಯುತ್ ಪ್ರವಾಹ, ಟಿ ಅಂದ್ರೆ ಟೈಮ್. ಓಕೆ, ಗೊತ್ತಾಯ್ತಾ? ಇಲ್ಲಿ ಬಂದ್ ನೋಡ್ರಿ. ಇವೇನೇನ್ ಕೇಳ್ತಾರೆ ನಿಮ್ಗೆ, ವಿದ್ಯುತ್ ಪ್ರವಾಹ ಸೂತ್ರ ಬರ್ರಿ ಅಥವಾ ವಿದ್ಯುತ್ ಆವೇಶ ಸೂತ್ರ ಬರ್ರಿ ಅಂದ್ರೆ ಇವ್ ಸೂತ್ರ ನೆನ್ಪಿಕೋಬೇಕು. ಓಕೆ, ಐ ಅಂದ್ರೆ ವಿದ್ಯುತ್ ಆವೇಶ, ಸಾರಿ ಐ ಅಂದ್ರೆ ವಿದ್ಯುತ್ ಪ್ರವಾಹ, ಕ್ಯೂ ಅಂದ್ರೆ ವಿದ್ಯುತ್ ಆವೇಶ, ಟಿ ಅಂದ್ರೆ ಸಮಯ. ಹೇಗೆ ಹೇಳಿ. ಓಕೆ, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದಪ್ಪ ಅಂದ್ರೆ ಅಂಪಿಯರ್. ಯಾವುದು? ಅಂಪಿಯರ್. ಇದು ಎ ಅಕ್ಷರ ಸೂಚಿಸ್ತೇವೆ. ಇನ್ನ ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಕೂಲಂ. ಓಕೆನಾ? ಕೂಲಂ ಇದರ ಅಂತಾರಾಷ್ಟ್ರೀಯ ಏಕಮಾನ ಕೂಲಂ. ಟೈಮ್ ನ ಅಂತಾರಾಷ್ಟ್ರೀಯ ಏಕಮಾನ ಸೆಕೆಂಡ್. ಓಕೆನಾ? ಇವು ಅಷ್ಟು ಇಂಪಾರ್ಟೆಂಟ್ ನೋಡ್ರಿ, ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತಾವ. ನೆಕ್ಸ್ಟ್ ನೋಡ್ರಿ, ವಾಹಕದ ಮೂಲಕ ಪ್ರತಿ 1 ಸೆಕೆಂಡಿಗೆ ಚಲಿಸುವ 1 ಕೂಲಂ ವಿದ್ಯುತ್ ಆವೇಶ ಪ್ರವಾಹವನ್ನು 1 ಅಂಪಿಯರ್ ಎನ್ನುವರು. ನೋಡ್ರಿ, 1 ಅಂಪಿಯರ್ ಎನ್ನುವರು ಅಂತ ಕೇಳಬಹುದು ಅಥವಾ ಕೇಳಬಹುದು. 1 ಅಂಪಿಯರ್ ಎಂದರೇನು? ಏನಿಲ್ಲ, ವಾಹಕದ ಮೂಲಕ ಪ್ರತಿ ಸೆಕೆಂಡಿಗೆ ಚಲಿಸುವ ಕೂಲಂ ವಿದ್ಯುತ್ ಆವೇಶವನ್ನೇ ಏನ್ ಕರಿತೀವಪ್ಪ ಅಂದ್ರೆ ಅಂಪಿಯರ್ ಅಂತ ಕರಿತೀವಿ. ಅಂದ 1 ಸೆಕೆಂಡ್ ನಲ್ಲಿ ಎಷ್ಟು ವಿದ್ಯುತ್ ಕೂಲಂ ಆ ಆವೇಶದೊಳಗೆ ಪ್ರವೇಶಿಸ್ತದಲ್ಲ ಅದಕ್ಕೆ ಏನ್ ಕರಿತೀವಪ್ಪ ಅಂದ್ರೆ ಅಂಪಿಯರ್ ಅಂತ ಕರಿತೇವೆ. ನೋಡ್ರಿ, ಇಲ್ಲಿ ಮಿಲಿ ಅಂಪಿಯರ್ ಅಂದ್ರೆ 10⁻³ ಅಂಪಿಯರ್. ಇನ್ನು ಮೈಕ್ರೋ ಅಂಪಿಯರ್ ಅಂದ್ರೆ 10⁻⁶ ಅಂಪಿಯರ್. ಇವು ಲೆಕ್ಕ ಮಾಡೋ ಮುಂದೆ ಯೂಸ್ ಆಯ್ತಾವ. ಮೋಸ್ಟ್ ಇಂಪಾರ್ಟೆಂಟ್ ಈ ವಿದ್ಯುತ್ ಶಕ್ತಿ ಪಾಠ ಲೆಕ್ಕ ಏನಪ್ಪಾ ನಾ ಆಲ್ರೆಡಿ ಮಾಡಿಕ್ಕಿನಿ, ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಇನ್ನು ಮೊದಲನೇ ಪಾಠ ಮತ್ತು ಆಮ್ಲ ಮತ್ತು ಪ್ರತ್ಯಾಮ್ಲ ಪಾರ್ಟ್ 1 ಮಾಡೀನಿ. ಮೊದಲನೇ ಪಾಠ ಫುಲ್ ಮುಗ್ದದ. ರಾಸಾಯನಿಕ ಸಮೀಕರಣ ಕೂಡ ಸರಿದೂಗಿಸು ಕಲ್ಸ್ಕೊಟ್ಟಿನಿ. ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಹೋಗಿ ಆ ವಿಡಿಯೋ ನೋಡ್ಬೋದು. ಈ ನೆಕ್ಸ್ಟ್ ನೋಡ್ರಿ, ವಿದ್ಯುತ್ ಮಂಡಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ಅಮ್ಮೀಟರ್. ನೋಡ್ರಿ, ಈ ವಿದ್ಯುತ್ ಪ್ರವಾಹನ ಯಾವ ಉಪಕರಣದಿಂದ ಅಳಿತೇವಪ್ಪ ಅಂದ್ರೆ ಅಮ್ಮೀಟರ್ ನಿಂದ ಅಳಿತೇವೆ. ಓಕೆನಾ? ಇದರ ಅಂತಾರಾಷ್ಟ್ರೀಯ ಏಕಮಾನ ಅಂಪಿಯರ್. ಓಕೆನಾ? ಈ ವಿದ್ಯುತ್ ಪ್ರವಾಹನ ಅಳೆಯುವಂತ ಮಾಪನ ಅಮ್ಮೀಟರ್. ನೋಡ್ರಿ, ಯಾವುದು? ಅಮ್ಮೀಟರ್. ಇದ ಅಂತಾರಾಷ್ಟ್ರೀಯ ಏಕಮಾನ ಅಂಪಿಯರ್. ಎರಡು ಏನೇ ಬರ್ತಾವ. ಓಕೆನಾ? ಇನ್ನ ಇದನ್ನು ಯಾವಾಗಲೂ ಮಂಡಲಿ ಯಾವ ಕ್ರಮವಾಗಿ ಜೋಡಿಸ್ತೇವಪ್ಪ ಅಂದ್ರೆ ಸರಣಿ ಕ್ರಮದಲ್ಲೂ ಜೋಡಿಸ್ತೇವೆ. ಹೇಗೆ ಜೋಡಿಸ್ತೇವಪ್ಪ ಅಂದ್ರೆ ಸರಣಿ ಕ್ರಮದಲ್ಲಿ ನಾವು ಯಾವಾಗ್ಲೂ ಅಮ್ಮೀಟರ್ ನ ಜೋಡಿಸ್ತೇವಿ. ಗೊತ್ತಾಯ್ತಾ? ಇನ್ನ ವಿದ್ಯುತ್ ಮಂಡಲ ಬರ್ತದೆ. ವಿದ್ಯುತ್ ಮಂಡಲ ಅಂದ್ರೆ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನ ವಿದ್ಯುತ್ ಮಂಡಲ ಅಂತ ಕರಿತೇವೆ. ನೋಡ್ರಿ, ಇದು ಆವೃತ್ತವ ನೋಡ್ರಿ, ಹಿಂಗ್ ನಿರಂತರವಾಗಿ ಆವೃತ್ತ ಮಾರ್ಗದಲ್ಲಿ ಹರಿಯುವ. ಇಲ್ಲಿ ನೋಡ್ರಿ ಚಿತ್ರ ನೋಡ್ರಿ, ನಿರಂತರವಾಗಿ ಆವೃತ್ತ ಮಾರ್ಗದಲ್ಲಿ ಹರಿಯುವಂತದಕ್ಕೆ ಏನ್ ಕರಿತೇವಪ್ಪ ಅಂದ್ರೆ ವಿದ್ಯುತ್ ಮಂಡಲ ಅಂತ ಕರಿತೇವೆ. ವಿದ್ಯುತ್ ಮಂಡಲ ಅಂದ್ರೆ ಒಂದು ಬ್ಯಾಟ್ರಿ ಇರಬೇಕು, ಒಂದು ಬಲ್ಬ್ ಇರಬೇಕು, ಮತ್ತು ಒಂದು ಸ್ವಿಚ್ ಇರಬೇಕು, ಒಂದು ಅಮ್ಮೀಟರ್ ಇರಬೇಕು. ಓಕೆನಾ? ಇದು ಯಾವಾಗ್ಲೂ ಇದಕ್ಕೊಂದು ವಿದ್ಯುತ್ ಮಂಡಲ ಅಂತ ಕರಿತೇವೆ. ಓಕೆ, ಇದಕ್ಕೇನೇ ಇರ್ತಾವ? ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮ್ಮೀಟರ್ ಮತ್ತು ಪ್ಲಗ್ ಕೀನೊಂದಿಗೆ ರಚಿಸ ವಿದ್ಯುತ್ ಮಂಡಲ ಚಿತ್ರ. ಇದೇನಪ್ಪಾ ಅಂದ್ರ ಇದೊಂದು ವಿದ್ಯುತ್ ಮಂಡಲ. ನೋಡ್ರಿ, ಇದೇ ವಿದ್ಯುತ್ ಮಂಡಲ. ಓಕೆನಾ? ವಿದ್ಯುತ್ ವಾಹಕದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನ ವಿದ್ಯುತ್ ಮಂಡಲ ಅಂತ ಕರಿತೇವೆ. ಅದರೊಳಗೆ ಬ್ಯಾಟ್ರಿ ಇರಬೇಕು, ಬಲ್ಬ್ ಇರಬೇಕು, ಅಮ್ಮೀಟರ್ ಇರಬೇಕು, ಮತ್ತು ಪ್ಲಗ್ ಇರ್ಬೇಕು. ಇದಕ್ಕೇನಂತ ಕರಿತೀವಿ? ವಿದ್ಯುತ್ ಮಂಡಲ ಅಂತ ಕರಿತೇವೆ. ನೋಡ್ರಿ, ಇವು 11 ಚಿತ್ರ ಬರ್ತಾವ. ಇವು 11 ಚಿತ್ರದಾಗ ಎಕ್ಸಾಮಿಗೆ 2 ಚಿತ್ರ ಬಿಲ್ಕುಲ್ ಬರ್ತಾವ, ಪಕ್ಕ ಬರ್ತಾವ. ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಬಂದಿಲ್ಲ ಅಂದ್ರೆ ನಂಗೆ ಹೇಳಿ. ನೋಡಿ ನೆನ್ಪಿಕೋರಿ. ವಿದ್ಯುತ್ ಕೋಶ ಅಂದ್ರೆ ಈ ರೀತಿ ಸಂಯೋಜಿತ ಸುಸ್ವಕೋಶ ಅಥವಾ ವಿದ್ಯುತ್ ಕೋಶಗಳು ಸಂಯೋಜನೆ ಹೀಗಿರ್ತದ. ಓಕೆ, ಇನ್ನ ಪ್ಲಗ್ ಕೀ ಇದು ಹೀಗೆ, ಇದು ತೆರೆದು ಇದು ಮುಚ್ಚಿದ್ದು, ಇನ್ನ ತಂತಿಯ ಕೀಲು ಇದು ಹೀಗ ಸೇರ್ಪಡಿಸೋದು. ಇದು ಇಂಪಾರ್ಟೆಂಟು. ವಿದ್ಯುತ್ ಬಲ್ಫ್, ಇನ್ನ ವಿದ್ಯುತ್ ರೋಧ, ಇನ್ನ ಪರಾವರ್ತಿತ ರೋಧ, ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಅಮ್ಮೀಟರ್ ಮತ್ತು ವೋಲ್ಟ್ಮೀಟರ್ 1 2 3 4 ಇದೊಂದು ಸೇರ್ಪಡಿಸಲಾದ ಇದೊಂದು. ಇವೆಲ್ಲ ಏನಪ್ಪಾ ಅಂದ್ರೆ ಈ ಇಂಪಾರ್ಟೆಂಟ್ ಆದಂತ ಚಿತ್ರಗಳಾಗಿರ್ತಾವ. ಹೋಗ್ಕೊಂಡು ಒಂದ್ಸಲ ಸ್ಕ್ರೀನ್ ಶಾಟ್ ಹೊಡ್ಕೋರಿ ಅಥವಾ ಕೇಳಿಸ್ಕೋರಿ. ಗೊತ್ತಾಯ್ತಾ? ಈ ನೆಕ್ಸ್ಟ್ ನೋಡ್ರಿ, ವಿಭವಾಂತರ ಅಂತ ಬರ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ವಿದ್ಯುತ್ ವಿಭವ ಮತ್ತು ವಿಭವಾಂತರ. ಇದರೊಳಗೆ ವಿಭವಾಂತರ ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ, ಸಂಪೂರ್ಣವಾಗಿ ಸಮಾಂತರವಾಗಿ ಕೊಳವೆಯಲ್ಲಿ ಹೇಗೆ ನೀರು ಹರಿಯುವುದಿಲ್ಲವೋ ಹಾಗೆ ವಿದ್ಯುತ್ ಆವೇಶಗಳು ಸಹ ವಾಹಕದ ತಮ್ಮಷ್ಟಕ್ಕೆ ತಾವೇ ಹರಿಯುವುದಿಲ್ಲ. ಏನಪ್ಪಾ ಅಂದ್ರ ನೀರ್ ಏನಪ್ಪಾ ಅಂದ್ರ ಕೊಳೆದ ತನ್ನಷ್ಟಕ್ಕೆ ತಾನೇ ಹೆಂಗ ಹರಿಯುವುದಿಲ್ಲ, ಅದೇ ರೀತಿ ಏನಪ್ಪಾ ವಿದ್ಯುತ್ ಕೂಡ ಆ ರೀತಿ ಹರಿಯುವುದಿಲ್ಲ. ನೀರಿನ ಒತ್ತಡ ವ್ಯತ್ಯಾಸದಿಂದ ನೀರು ಚಲಿಸುತ್ತದೆ. ಅದು ಕೂಡ ವಿದ್ಯುತ್ ಏನ್ ಬೇಕಪ್ಪ ಅಂದ್ರೆ ಒತ್ತಡ ಇದ್ದ ಮಾತ್ರ ವಿದ್ಯುತ್ ಚಲಿಸ್ತದೆ. ಈ ನೋಡ್ರಿ ಇಂಪಾರ್ಟೆಂಟು, ವಾಹಕದಲ್ಲಿ ವಿದ್ಯುತ್ ಒತ್ತಡ ವ್ಯತ್ಯಾಸ ಇದ್ದಾಗ ಮಾತ್ರ ಎಲೆಕ್ಟ್ರಾನ್ಗಳು ಚಲಿಸುತ್ತವೆ. ಯಾವಾಗ ವಿದ್ಯುತ್ ನಲ್ಲಿ ವ್ಯತ್ಯಾಸ ಇರ್ತದೆ ಅವಾಗ ಮಾತ್ರ ಎಲೆಕ್ಟ್ರಾನ್ ಏನಪ್ಪಾ ಅಂದ್ರೆ ಮುಂದಕ್ಕೆ ಹೋಯ್ತಾವ. ಗೊತ್ತಾಯ್ತಾ? ಇದು ವಿಭವಾಂತರ ಅಂತ ಡೆಫಿನೇಷನ್ ಬರ್ತದೆ. 1 ಮಾರ್ಕ್ಸ್ ಬರ್ತದೆ. ವಿಭವಾಂತರ ಎಂದರೇನು, ವಿದ್ಯುತ್ ವಿಭವಾಂತರ ಅಂದ್ರೆ ವೆರಿ ಇಂಪಾರ್ಟೆಂಟ್. ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಏಕಮಾನ ಆವೇಶವನ್ನು ತರುವಲ್ಲಿ ಆಗುವ ಕೆಲಸಕ್ಕೆ ವಿದ್ಯುತ್ ವಿಭವಾಂತರ ಎನ್ನುವರು. ಮೋಸ್ಟ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್.
ನೋಡ್ರಿ, ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿನವರೆಗೆ ಏಕಮಾನಕಾಲದಲ್ಲಿ ವಿದ್ಯುತ್ತಾವೇಶಗಳು ತರುವ ಕೆಲಸಕ್ಕೆ, ಇದು ಇಲ್ಲಿಂದ ಇಲ್ಲಿಗೆ ಹೋಗುವ ತರುವ ಕೆಲಸಕ್ಕೆ ವಿದ್ಯುತ್ ವಿಭವಾಂತರ ಅಂತ ಕರಿತೇವೆ. ವಿಭವಾಂತರ ಓಕೆನಾ. ಇದು ನೋಡ್ರಿ, ಎರಡು ಬಿಂದುಗಳ ನಡುವಿನ ವಿಭವಾಂತರ ಅಂದ್ರೆ ವಿ ಅಕ್ಷರ ಸೂಚಿಸ್ತೇವೆ. ಓಕೆನಾ. ಏನೇನು ಹೊಂಟವ ಇಲ್ಲಿ ವಿಭವಾಂತರ. ಕೆಲಸ ಅಂದ್ರೆ ಏನು ಡಬ್ಲ್ಯೂ. ಯಾವ ಹೊಂಟವ ಕೆಲಸ, ಏನು ಹೊಂಟವ ವಿದ್ಯುತ್ತಾವೇಶ ಅಂದ್ರೆ ಕ್ಯೂ. ಅಂದ್ರೆ ವಿಭವಾಂತರ ಸೂತ್ರ ಏನು ವಿ W/Q. ಓಕೆನಾ. ಇನ್ನು ವಿಭವಾಂತರ ಎಸ್ ಐ ಮಾನ ಯಾವ್ದಪ್ಪ ಅಂದ್ರೆ ವೋಲ್ಟ್. ನೋಡ್ರಿ, ವಿದ್ಯುತ್ ಪ್ರವಾಹದ ಯಾವ್ದಪ್ಪ ಅಂದ್ರ ಇಲ್ಲಿ ಬರೀತ ನೋಡ್ರಿ, ವಿದ್ಯುತ್ ಪ್ರವಾಹ ಅಂದ್ರ I ಅಕ್ಷರ, ಇದ್ರ ಅಂತಾರಾಷ್ಟ್ರೀಯ ಏಕಮಾನ ಅಂಪಿಯರ, ಅಳೆಯುವಂತ ಮಾನ ಅಮ್ಮೀಟರ್. ಇನ್ನ ವಿಭವಾಂತರದೇನು ಎಸ್ ಐ ಮಾನ ವೋಲ್ಟ್ ಮೀಟರ್ ಅಂದ್ರ ವಿ. ಓಕೆ, ಇದ್ರ ಯಾವ್ದ್ರೊಳಗೆ ಅಳಿತೇವೆ ವೋಲ್ಟ್ ಮೀಟರ್ ಅಳಿತೇವೆ. ಇದ್ರ ಎಸ್ ಐ ಮಾನ ಯಾವ್ದಪ್ಪ ವೋಲ್ಟ್. ಇಂಪಾರ್ಟೆಂಟ್ ನೋಡ್ರಿ. ವಿಭವಾಂತರವನ್ನು ಅಳೆಯುವ ಉಪಕರಣ ಯಾವ್ದಪ್ಪ ಅಂದ್ರೆ ವೋಲ್ಟ್ ಮೀಟರ್. ಇದು ಕೂಡ ಇಂಪಾರ್ಟೆಂಟ್. ವಿಭವಾಂತರವನ್ನು ಅಳೆಯುವಂತ ಮಾಪನ ಯಾವ್ದಪ್ಪ ಅಂದ್ರೆ ವೋಲ್ಟ್ ಮೀಟರ್. ಇನ್ನ ಯಾವುದೇ ಬಿಂದುಗಳ ನಡುವಿನ ವಿಭವಾಂತರ ವೋಲ್ಟ್ ಮೀಟರ್ ಅನ್ನು ಯಾವಾಗಲೂ ಸಮಾಂತರವಾಗಿ ಜೋಡಿಸಲಾಗುತ್ತೆ. ನೋಡ್ರಿ, ಈ ವೋಲ್ಟ್ ಮೀಟರ್ ನ ಯಾವಾಗ್ಲೂ ಹೇಗೆ ಜೋಡಿಸ್ತಾರಪ್ಪ ಅಂದ್ರೆ ಸಮಾಂತರವಾಗಿ ಜೋಡಿಸ್ತಾರ. ನಿಮ್ಗೆ ಕೇಳ್ತಾರ ವೋಲ್ಟ್ ಮೀಟರ್ ಎಲ್ಲಿ ಜೋಡಿಸ್ತಾರ, ಸಮಾಂತರ ಜೋಡಣೆ ನಡೆಸ್ತಾರೆ. ಇನ್ನ ಮೀಟರ್ ಅನ್ನ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ. ಇದು 1 ಮಾರ್ಕ್ಸ್ ಬರುವಂತ ಪ್ರಶ್ನೆವಾಗಿರ್ತವೆ, ಇಂಪಾರ್ಟೆಂಟ್. ನೋಡ್ರಿ, ಯಾವುದೇ ಅನುಕ್ರಮವಾದ ವಿದ್ಯುತ್ ಪ್ರವಾಹದ ಎರಡು ಬಿಂದುಗಳ ನಡುವೆ ಒಂದು ಕೂಲಂ ಆವೇಶ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವ ಒಂದು ಜೌಲ್ ಕೆಲಸ ಆದರೆ ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರುತ್ತದೆ. ಇದು ಕೂಡ ಇಂಪಾರ್ಟೆಂಟ್. ಸುಮ್ಮನೆ ಅಷ್ಟೇ ನೆನ್ಪಿಕೋರಿ. ಇದೇನಪ್ಪ ಬರ್ಕೋರಿ. ಇನ್ನ